ಯೂಶುವಲ್ ಆಗಿ ಈ ರೀತಿ ಥ್ರಿಲ್ಲರ್ ಮೂವೀಸ್ಗಳಲ್ಲಿ ಮತ್ತು ವೆಬ್ ಸೀರೀಸ್ಗಳಲ್ಲಿ ಒಂದು ಇಶ್ಯೂ ಏನಪ್ಪಾ ಅಂತಂದ್ರೆ ಔಟ್ ಅಂಡ್ ಔಟ್ ಆಗಿ ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ಬಿಡೋದು. ಲೈಕ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ನ ಕ್ಲೈಮ್ಯಾಕ್ಸ್ವರೆಗೂ ಕ್ಯಾರಿ ಮಾಡ್ತಾರೆ, ಬಟ್ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ರ್ಯಾಂಡಮ್ ಪಾತ್ರ ಇವೆಲ್ಲವನ್ನು ಮಾಡಿತ್ತು ಅಂತ ಹೇಳೋದು. ನನಗೆ ಪರ್ಸ್ನಲಿ ಇಂತಹ ಅಪ್ರೋಚ್ಗಳು ಇಷ್ಟ ಆಗೋದಿಲ್ಲ. ಅಂಡ್ ಫಾರ್ಚುನೇಟ್ಲಿ ಇಲ್ಲಾಗಿರೋದು ಅದೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸೀರೀಸ್ ಒಳಗೆ ಹೋಗೋಣವಾ? ರಾಕ್ಷಸ, ರಿಟರ್ನ್ ಬೈ ಸುಹಾನ್ ಪ್ರಸಾದ್ ಅಂಡ್ ಅಪೂರ್ವ, ಡೈರೆಕ್ಟೆಡ್ ಬೈ ಸುಹಾನ್ ಪ್ರಸಾದ್. ನಮ್ಮ ಕನ್ನಡದಲ್ಲಿ ಉತ್ತರ ಕರ್ನಾಟಕ ರೀಜನ್ನ ಬೇಸ್ ಮಾಡಿಕೊಂಡು ಮಾಡಿರುವಂತ ವೆಬ್ ಸೀರೀಸ್ ಇದೇ ಮೊದಲು ಅಂತ ಅನ್ಸುತ್ತೆ. ಐ ಆಮ್ ರಾಂಗ್, ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೌದತ್ತಿ ಎಂಬ ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್. ಕಳೆದ 3 ತಿಂಗಳುಗಳಿಂದ ಈ ಊರಿನಲ್ಲಿ ಸುಮಾರು ಜನರು ಅನುಮಾನಾಸ್ಪದವಾಗಿ ಕಾಣೆ ಆಗ್ತಾ ಬರ್ತಾ ಇದ್ದಾರೆ. ಊರ್ನವರೆಲ್ಲ ಅಂದ್ಕೊಳ್ಳೋದು ಮಲಪ್ರಭಾ ನದಿಯಲ್ಲಿರುವಂತಹ ಮೊಸಳೆ ಇವನ್ನೆಲ್ಲ ಮಾಡ್ತಾ ಇದೆ ಅಂತ. ಹನುಮ ಆ ಊರಿನ ಇನ್ಸ್ಪೆಕ್ಟರ್, ವಿಚ್ ಈಸ್ ಪ್ಲೇಡ್ ಬೈ ವಿಜಯ ರಾಘವೇಂದ್ರ. ಒಂದು ದಿನ ಆ ನದಿಯ ದಡದಲ್ಲಿ ಒಂದು ಕೊಳೆತ ಹೆಣ ಇದ್ದಿರೋ ಹಾಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿಗೆ ಹೋದ ಹನುಮನಿಗೆ ಇನ್ನೊಂದು ವಿಚಿತ್ರನೇ ಕಾದಿತ್ತು. ಆ ವಿಚಿತ್ರ ಏನು, ನಿಜಕ್ಕೂ ಜನರು ಅಲ್ಲಿ ಯಾಕೆ ಕಾಣೆ ಆಗ್ತಾ ಇದ್ರು, ಇವೆಲ್ಲದಕ್ಕೂ ಮೊಸಳೆಗೂ ಏನು ಸಂಬಂಧ ಅನ್ನೋದನ್ನ ನೀವು ಸೀರೀಸ್ನ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿನ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ಕತೆ. ಒಂದು ಮೊಸಳೆ ಸುತ್ತ ಇಡೀ ಸೀರೀಸ್ ನ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನನಗೆ ಇಲ್ಲಿ ಇಷ್ಟ ಆಗಿದ್ದು ಡೈರೆಕ್ಷನ್. ಆಡಿಯನ್ಸ್ ಇಲ್ಲಿ ಪ್ರೊಟಾಗನಿಸ್ಟ್ ಆಗಿರುವಂತಹ ಹನುಮನ ಪಾತ್ರ ಮಾತ್ರ ಫಾಲೋ ಮಾಡೋದಿಲ್ಲ, ಎಲ್ಲ ಪಾತ್ರಕ್ಕೂ ಕನೆಕ್ಟ್ ಆಗ್ತೀವಿ. ಎಸ್ಪೆಷಲಿ ಬೀರಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನಟಿಸಿರುವಂತಹ ಆರ್ಟಿಸ್ಟ್ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ. ಹನುಮನ ಪಾತ್ರಕ್ಕೆ ಸುಮಾರು ಕಾನ್ಫ್ಲಿಕ್ಟ್ಸ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ ಅಂಡ್ ಎಲ್ಲವೂ ಆಲ್ಮೋಸ್ಟ್ ವರ್ಕ್ ಆದ್ವು ಅಂತಾನೆ ಹೇಳ್ತೀನಿ. ಸೀರೀಸ್ ನಲ್ಲಿ ಕಥೆಯ ಎಸ್ಟಾಬ್ಲಿಷ್ಮೆಂಟ್ಗೆ ಜಾಸ್ತಿ ಟೈಮ್ ನ ತಗೊಂಡಿಲ್ಲ. 15-20 ನಿಮಿಷದ ಒಳಗೇನೆ ನಾವು ಕತೆ ಒಳಗಡೆ ಇನ್ವೆಸ್ಟ್ ಆಗ್ಬಿಡ್ತೀವಿ. ಕೆಲವೊಂದು ಡೈರೆಕ್ಷನಲ್ ಜೀನಿಯಸ್ನ ಇಲ್ಲಿ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ತೆಂಗಿನಕಾಯಿ ಕೆಳಗೆ ಬಿದ್ದು 2 ಭಾಗ ಆಗೋದು, ಮಿಲ್ಕ್ ಪ್ಯಾಕೆಟ್ಗಳು ಕೆಳಗೆ ಬೀಳೋದು, ಇವೆಲ್ಲವೂ ವೆಲ್ ರಿಟರ್ನ್ ಅಂತ ಅನಿಸ್ತು. ಇನ್ನು ಒಂದು ಸೀನ್ ನಲ್ಲಿ ಪಾತ್ರ ತಪ್ಪಿಸ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಅಲ್ಲಿ ಆಗೋದೇ ಬೇರೆ. ಈ ತರ ಸುಮಾರು ಥ್ರಿಲ್ಲಿಂಗ್ ಇನ್ಸಿಡೆಂಟ್ಸ್ ಗಳನ್ನ ಡೈರೆಕ್ಟರ್ ಪ್ಲೇಸ್ ಮಾಡಿದ್ದಾರೆ. ಒಂದು ಪಾತ್ರದ ಇಂಟೆನ್ಸಿಟಿ ಬಿಲ್ಡ್ ಆಗುವಂತ ಸೀನ್ ಇದೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಒಳ್ಳೆ ಮಜಾ ಕೊಡ್ತು. ಡೈರೆಕ್ಟರ್ ಇಲ್ಲಿ ಆಡಿಯನ್ಸ್ ನ ತಲೆ ಓಡಿಸೋದಕ್ಕೆ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ, ಅವೆಲ್ಲವೂ ಚೆನ್ನಾಗಿತ್ತು. ಚಿಕ್ಕದಾಗಿ ಒಂದು ಜಾತ್ರೆ ಎಪಿಸೋಡ್ ಬರುತ್ತೆ, ಅದು ನನಗೆ ಇಷ್ಟ ಆಯ್ತು. ಒಂದು ಥ್ರಿಲ್ಲರ್ ವೆಬ್ ಸೀರೀಸ್ ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಗಳು ಬೇಕೋ ಅವೆಲ್ಲವೂ ಇಲ್ಲಿದ್ವು. ಇನ್ನ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ ಆಂಟಾಗನಿಸ್ಟ್ ಪಾತ್ರದ ಇಂಟೆನ್ಸಿಟಿ ಮೊದಲಿಗೆ ಏನಿತ್ತೋ ಅದು ಹೋಗ್ತಾ ಹೋಗ್ತಾ ಕೆಳಗೆ ಇಳಿಯುತ್ತೆ. ಅಲ್ಲಲ್ಲಿ ಲಾಜಿಕ್ ಕೂಡ ಸ್ವಲ್ಪ ಮಿಸ್ ಆಗುತ್ತೆ. ಮೇನ್ಲಿ ಟೈಮ್ ಲೈನ್ ಕಂಟಿನ್ಯೂಟಿಗಳನ್ನ ಸಿನಿಮಾ ತಂಡ ಮಿಸ್ ಮಾಡಿದ್ದಾರೆ. ಮಯೂರಿ ಅವರ ಪಾತ್ರ ಮೊದಲಿಗೆ ಇಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಆ ಪಾತ್ರ ವೆಬ್ ಸೀರೀಸ್ಗೆ ಸ್ಪೀಡ್ ಬ್ರೇಕರ್ ತರ ಅನ್ಸುತ್ತೆ. ಆ ಪಾತ್ರ ಇಲ್ದೇ ಹೋದ್ರೂ ಸೀರೀಸ್ ನಡೀತಿತ್ತು. ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಆಲ್ ಆಫ್ ಎ ಸಡನ್ ಆ ಪಾತ್ರ ಬರೋದು ನನಗೆ ಇಷ್ಟ ಆಗ್ಲಿಲ್ಲ. ಅಲ್ಲಿ ಏನಾದ್ರೂ ಸ್ವಲ್ಪ ಡೈರೆಕ್ಟರ್ ಕನ್ಕ್ಲೂಷನ್ ನ ಕೊಡಬೇಕಾಗಿತ್ತು. ಅಂಡ್ ಹನುಮನ ಪಾತ್ರವನ್ನ ಇಲ್ಲಿ ಇಂಟೆಲಿಜೆಂಟ್ ಆಗಿ ತೋರಿಸಬಹುದಾಗಿತ್ತು ಅಂತ ನನ್ಗನಿಸ್ತು. ಆ ಪಾತ್ರ ಜಸ್ಟ್ ಆ ಸೀಕ್ವೆನ್ಸ್ ಗಳಲ್ಲಿ ಪ್ರೆಸೆಂಟ್ ಆಗಿತ್ತು ಅಷ್ಟೇ. ಆ ಪಾತ್ರಕ್ಕೆ ಸ್ವಲ್ಪ ಇಂಟೆಲಿಜೆನ್ಸ್ ನ ಕೊಟ್ಟು ಇನ್ವೆಸ್ಟಿಗೇಷನ್ ಫ್ಯಾಕ್ಟರ್ಸ್ ನ ಇನ್ನೂ ಚೆನ್ನಾಗಿ ತೋರಿಸಬಹುದಾಗಿತ್ತು. ಇನ್ನ ತರುಣ್ ಸುಧೀರ್ ಅವರು ಈ ವೆಬ್ ಸೀರೀಸ್ ನ ಪ್ರೊಡ್ಯೂಸರ್. ಪ್ರೊಡಕ್ಷನ್ ಕ್ವಾಲಿಟಿ ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಸೀರೀಸ್ ನಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಒಂದು ಎಲಿಮೆಂಟ್ ಗಳು ಬರುತ್ತೆ, ಅವ್ಯಾವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನ ಮೇನ್ ವಿಷಯಕ್ಕೆ ಬರ್ತೀನಿ. ಇದೊಂದು ತಮಿಳ್ ಸೀರೀಸ್ ವಿಲಂಗುನ ಅಡಾಪ್ಟೇಷನ್ ಆಗಿರುತ್ತೆ. ಸೊ ಇದೊಂದು ಬೇಜಾರಿನ ವಿಷಯ ಅಷ್ಟೇ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸೀರೀಸ್ ಆವರೇಜ್ ಆಗಿತ್ತು. ನೀವೇನಾದ್ರೂ ಈ ಸೀರೀಸ್ ನ ನೋಡಿದ್ರೆ ಹೇಗನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ZEE5 ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ, ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.